ಇನ್ನು ಮೈಸೂರಿನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಫೈಟ್. ಮೈಸೂರಿನ ರೈಲ್ವೆ ಗೂಡ್ಸ್ ಶೆಡ್ ಸ್ಥಳಾಂತರ ವಿವಾದ ಮತ್ತೆ ಭುಗಿಲೇಳ್ತಾ ಇದೆ. ಮೈಸೂರು ರೈಲ್ವೆ ಗೂಡ್ಸ್ ಶೆಡ್ ಸ್ಥಳಾಂತರಕ್ಕೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಮೈಸೂರು ರೈಲ್ವೆ ಗೂಡ್ಸ್ ಶೆಡ್ ಸ್ಥಳಾಂತರಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿರೋಧ. ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಫೈಟ್. ಇದು ರಾಜ್ಯದ ಕಾಲದಿಂದಲೂ ಕೂಡ ಇರುವಂತಹ ರೈಲ್ವೆ ಗೂಡ್ಸ್ ಶೆಡ್ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. 10,000 ಕೂಲಿ ಕಾರ್ಮಿಕರು ಕೆಲಸವನ್ನ ನಿರ್ವಹಿಸುತ್ತಾರೆ. ಸ್ಥಳಾಂತರ ಬೇಡ ಅಂತ ಹೇಳ್ಬಿಟ್ಟು ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಗೆ ಸ್ಥಳಾಂತರಿಸೋದಕ್ಕೆ ಕುಮಾರಸ್ವಾಮಿ ಪತ್ರವನ್ನು ಬರೆದಿದ್ದಾರೆ. ಆದರೆ ಇದಕ್ಕೆ ರೈಲ್ವೆ ಗೂಡ್ಸ್ ಶೆಡ್ ಹೋರಾಟ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರೈಲ್ವೆ ಹಳಿ ಮೇಲೆ ಪ್ರಾಣ ಬೇಕಾದ್ರೂ ಬಿಟ್ಟೆವು, ಸ್ಥಳಾಂತರಕ್ಕೆ ಒಪ್ಪೋದಿಲ್ಲ, ರಾಜಕೀಯ ಕಾರಣಕ್ಕೆ ಕಾರ್ಮಿಕರ ಜೀವನ ಬೀದಿಗೆ ತರಬೇಡಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಸ್ಥಳಾಂತರಕ್ಕೆ ಮುಂದಾದರೆ ಉಗ್ರ ಹೋರಾಟ ನಿಶ್ಚಿತ ಅಂತ ಹೇಳ್ತಿದ್ದಾರೆ. ರೈಲ್ವೆ ಗೂಡ್ಸ್ ಶೆಡ್ ಕಾರ್ಯದರ್ಶಿ ಅಬ್ದುಲ್ ಖಾದರ್ ವಾರ್ನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾರೆ, ದಯವಿಟ್ಟು ಅದನ್ನ ವರ್ಗಾವಣೆ ಮಾಡಬೇಡಿ. ಶೆಡ್ ಸ್ಥಳಾಂತರ ವಿವಾದ ಇದೀಗ ಭುಗಿಲೇಳ್ತಾ ಇದೆ. ಮೈಸೂರಿನ ರೈಲ್ವೆ ಗೂಡ್ಸ್ ಶೆಡ್ ಸ್ಥಳಾಂತರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಮಂಡ್ಯದ ಕೆಲಿಯೂರಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಇದು ರಾಜ್ಯ ಕಾಲದಿಂದಲೂ ಕೂಡ ಇರುವಂತಹ ರೈಲ್ವೆ ಗೂಡ್ಸ್ 10,000 ಬರೋಬ್ಬರಿ 10,000 ಕೂಲಿ ಕಾರ್ಮಿಕರು ಕೆಲಸವನ್ನ ನಿರ್ವಹಿಸುವಂತಹ ಶೆಡ್ ಸ್ಥಳಾಂತರ ಬೇಡ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಗೆ ಸ್ಥಳಾಂತರಿಸಬೇಕು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ರೈಲ್ವೆ ಗೂಡ್ಸ್ ಶೆಡ್ ಹೋರಾಟ ಸಮಿತಿ ಕಡೆಯಿಂದ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ರೈಲ್ವೆ ಹಳಿ ಮೇಲೆ ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಸ್ಥಳಾಂತರಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ರಾಜಕೀಯ ಕಾರಣಕ್ಕಾಗಿ ಕಾರ್ಮಿಕರ ಜೀವನ ಬೀದಿಗೆ ತರಬೇಡಿ. ಒಂದಲ್ಲ ಎರಡಲ್ಲ 10,000 ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೂಡ್ಸ್ನ ಇಲ್ಲಿಂದ ಎಳೆಯೂರಿಗೆ ಹೋಗುವಂಥ ಒಂದು ಸ್ಟೇಟ್ಮೆಂಟ್ ಬಂದೈತೆ, ಮಾಧ್ಯಮದಲ್ಲೆಲ್ಲನೂ ಬಂದೈತೆ. DRM ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿಂದ ಎಳೆಯೂರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಮಾಧ್ಯಮದಲ್ಲಿ ಬಂದಿರುವಂಥ ವಿಚಾರ. ಹಾಗಾಗಿ ನಿನ್ನೆ ಎಲ್ಲರೂ ನಮ್ಮ ಚಾಲಕರು ಹಾಗೂ ಕೂಲಿ ಕಾರ್ಮಿಕರು, ಗೂಡ್ಸ್ ಒಳಗೆ ಇರುವಂಥ ಕೂಲಿ ಕಾರ್ಮಿಕರು ಮತ್ತು FCI ಕೆಲಸ ಮಾಡೋರು ಮತ್ತು ಗೋಡನಲ್ಲಿ ಸಿಮೆಂಟು ಕೆಲಸ ಮಾಡುವಂಥ ಲೇಬರ್ಗಳು, ಎಲ್ಲ ಲಾರಿ ಮಾಲೀಕರು ಎಲ್ಲರೂ ಕೂಡ ನಿನ್ನೆ ಒಂದು ಪೂರ್ವಭಾವಿ ಸಭೆ ಮಾಡಿದ್ರು. ನಿಲ್ಲಿಸಬೇಕು ಅಂತ ಹೇಳಿದ್ರು, ಆದರೆ ನಿಲ್ಲಿಸಬೇಡಿ, ಒಂದು ಪೂರ್ವಭಾವಿ ಸಭೆ ಮಾಡೋಣ ಅಂತ ನಿನ್ನೆ ಸಭೆ ಮಾಡಿದ್ರು. ಅದರಲ್ಲಿ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಕೂಡ ಭಾಗಿಯಾಗಿದ್ದರು. ಅದೇ ರೀತಿ ಲಕ್ಷ್ಮಣ್ ಸಾಹೇಬರು ಅವರು ಕೂಡ ಭಾಗಿಯಾಗಿದ್ದರು. ಇದು 2024ರಲ್ಲೇ ಬಂದಿರುವಂಥ ಒಂದು ನಮ್ಮ ಹತ್ರ ಒಂದು ಪೇಪರ್ಗಳು ಅವೇ, ನಾನು ಕೊಡ್ತೀನಿ ನಿಮ್ಗಳಿಗೆ. ಅದರಲ್ಲಿ ಶಿಫ್ಟ್ ಆಗಬೇಕಂತ ಹೇಳಿದರು. ಇಷ್ಟು ದಿನ ಅದು ಏನೂ ಇರಲಿಲ್ಲ. ಈಗ ಮೊನ್ನೆ ದಿನ ಒಂದು 4 ದಿನದ ಹಿಂದೆ ಪ್ರೆಸ್ಸಲ್ಲಿ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, DRM ಸಾಹೇಬರು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಂದ ರಾಜರ ಕಾಲದಲ್ಲಿರುವಂಥ ಒಂದು ಗೂಡ್ ಶೆಡ್ನ ಶಿಫ್ಟ್ ಮಾಡುವಂಥದ್ದು, ಜಿಲ್ಲೆಯಿಂದ ಜಿಲ್ಲೆಗೆ ಏನು ಶಿಫ್ಟ್ ಮಾಡುವಂಥದ್ದು ಅಲ್ಲೂ ಕೂಡ ಇದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಗೂಡ್ ಶೆಡ್ ಇರುವಂಥದ್ದೇ. ಇನ್ನೂ ಇವರು ಗೂಡ್ ಶೆಡ್ಡು 10 ಮಾಡಲಿ, ನಮ್ಗೆ ಅಭ್ಯಂತರ ಇಲ್ಲ. ಒಂದೇ ಭಾರತ್ ಟ್ರೈನು ಒಂದು ಬರೋದು, ಅದರಲ್ಲಿ ಎಲ್ಲರೂ ಕೂಡ ಶ್ರೀಮಂತರೇ ಓಡಾಡುವಂಥ ಟ್ರೈನ್ ಅದು. ಅದನ್ನು ಇಲ್ಲಿ ಕ್ಲೀನಿಂಗೋಸ್ಕರ ತಂದು ನಿಲ್ಲಿಸಿ ಇಲ್ಲಿ ಬಡ ಜನ ಕೂಲಿ ಮಾಡಿ ತಿಂತ ಇರುವಂಥವ್ರನ್ನ ನೀವು ಬೀದಿ ಪಾಲ್ ಮಾಡಿ ಏನು ಮಾಡಬೇಕಂತ ಇದ್ದೀರಾ? ಒಂದು ಲೆಟ್ರನ್ನ ಹಾಕ್ಸಿದ್ದಾರೆ CM ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ. ಒಂದು 10,000 ಜನದ ಜೀವನ ನಡೀತಾ ಇರುವಂಥ ಜಾಗ ಇದು. ಮಾಡಿರುವಂಥ ಗೂಡ್ಸ್ನ ಇಲ್ಲಿಂದ ಎಳೆಯೂರಿಗೆ ಹೋಗುವಂಥ ಒಂದು